ಮಕ್ಕಳಲ್ಲಿ ಸಾಮಾನ್ಯವಾಗಿ 6 ತಿಂಗಳ ನಂತರ ಹಲ್ಲು ಬರೋದಕ್ಕೆ ಶುರುವಾಗುತ್ತೆ. ಈ ಹಲ್ಲು ಬರೋ ಪ್ರೊಸೆಸ್ಸಲ್ಲಿ ಮಕ್ಕಳಲ್ಲಿ ಏನೇನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮಕ್ಕಳು ಈ ಟೈಮಲ್ಲಿ ತುಂಬ ಜೊಲ್ ಸುರಿಸ್ತಾ ಇರ್ತವೆ, ಹೈಪರ್ ಸಲೈವೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ಪಿಟ್ಸ್ ಮಾಡ್ತಿರ್ತಾರೆ ಮತ್ತು ಬೂ ಅಂತ ಹೇಳ್ಬಿಟ್ಟು ಬಬಲ್ಸ್ ಬಿಡ್ತಾ ಇರ್ತಾರೆ. ನೆಕ್ಸ್ಟು ಗಮ್ಸ್, ಒಸಡುಗಳು ಏನು ಹೇಳ್ತೀವಿ, ಇದು ಕೆಂಪಾಗಿರುತ್ತವೆ ಅಥವಾ ಊದಿದಂತಿರುತ್ತೆ. ನಂತರ ನಿದ್ರೆಯಲ್ಲಿ ಕೂಡ ಬದಲಾವಣೆ ಇರುತ್ತೆ ಮತ್ತು ತುಂಬ ಫಸ್ಸಿನೆಸ್ ಇರುತ್ತೆ ಮತ್ತು ಇರಿಟೇಟೆಡ್ ಆಗಿರ್ತವೆ. ಮತ್ತು ಮಕ್ಕಳ ಕೈಗೆ ಏನು ಕೊಟ್ಟರೆ ಅದನ್ನು ಅಗಿಯೋದಕ್ಕೆ ಶುರು ಮಾಡ್ತವೆ. ಫುಡ್ ಆಗಿರ್ಬೋದು ಅಥವಾ ಟಾಯ್ಸ್ ಕೂಡ ಆಗಿರ್ಬೋದು. ನಂತರ ಸೂಕ್ಷ್ಮವಾದ ವಿಚಾರ ಏನಂದರೆ ಕೆನ್ನೆ ಕೆಂಪಾಗಿರುತ್ತೆ ಮತ್ತು ಆಗಾಗ ಕಿವಿ ಮುಟ್ಕೊಳ್ತಾ ಇರುತ್ತವೆ. ಇದಕ್ಕೆ ಏನು ಮಾಡ್ಬೋದು ಅಂದರೆ ಸ್ವಚ್ಛವಾಗಿರೋ ಟೀತರ್ಸ್ನ ಕೂಡ ಕೊಡ್ಬೋದು. ಹಾಗೆ ಸ್ವಚ್ಛವಾಗಿರುವಂತಹ ಕಾಟನ್ ಕ್ಲಾತ್ನ ಕೂಡ ನೀರಲ್ಲಿ ನೆನೆಸ್ಬಿಟ್ಟು ಅಗಿಯೋದಕ್ಕೆ ಕೊಡ್ಬೋದು. ಮತ್ತು ಸ್ವಚ್ಛವಾಗಿರುವಂತಹ ಫಿಂಗರಲ್ಲಿ ಮೃದುವಾಗಿ ಒಸಡುಗಳನ್ನ ಮಸಾಜ್ ಮಾಡ್ಬೋದು. 15 ಮಂತ್ಸ್ ತನಕ ಹಲ್ಲು ಬರೋದಕ್ಕೆ ವೆಯ್ಟ್ ಮಾಡ್ಬೋದು. 15 ಮಂತ್ ಆದ್ರೂ ಹಲ್ಲು ಬಂದಿಲ್ಲ ಅಂದರೆ ಒಂದ್ಸಲ ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಿ ಅಥವಾ ಡೆಂಟಿಸ್ಟ್ನ ಕೂಡ ಕನ್ಸಲ್ಟ್ ಮಾಡ್ಬೋದು. ತುಂಬ ಜ್ವರ, ಅತಿಯಾದ ವಾಂತಿ, ತುಂಬ ಬೇದಿ ಈ ಥರ ಏನಾದ್ರು ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಇದು ಕೇವಲ ಹಲ್ಲು ಬರುವ ಸಿಂಪ್ಟಮ್ಸ್ ಅಂತ ಇಗ್ನೋರ್ ಮಾಡದೆ ನಿಮ್ಮ ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಿ.